ಜಾಕಿ ಮೂವಿನ್ ಸಿಕ್ಕಾಪಟ್ಟೆ ಸರಿ ನೋಡಿದ್ದೀನಿ. ಇವತ್ ನೋಡಿಲ್ಲ ಇನ್ನು. ಇಡೀ ಟೀಮ್ ನಾವೆಲ್ಲ ಒಟ್ಟಿಗೆ ಹೋಗ್ತಿದೀವಿ ಸಿನಿಮಾ ನೋಡಕ್ಕೆ. ಬೆಳಿಗ್ಗೆ ನಾನು ಸ್ವಲ್ಪ ಪ್ರಮೋಷನ್ ವರ್ಕ್ ಇತ್ತು, ನೋಡ್ತೀವಿ. ಭಾನುವಾರ ನೋಡ್ತಿದ್ದೀನಿ. ಅಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ, ನಾನು ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇತ್ತು, ನಾನ್ ಪ್ರಿಪೇರ್ ಆಗ್ತಿದ್ದೆ, ಯಾರಿಗೂ ಹೇಳಿರ್ಲಿಲ್ಲ. ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂದಾಗ ನಾನು ವಿಷಯ ಹೇಳಿದ್ದು ಸಿನಿಮಾಗೆ ಬರ್ಬೇಕು ಅಂತ. ನೋಡಿಲ್ಲ ಸಾಂಗ್ ಅಂದ್ರೆ ಎಲ್ರು ಏನೇನ್ ನೋಡಿದಾರೆ ಅಷ್ಟನ್ನೇ ಅವರು ನೋಡಿರೋದು. ಅವ್ರಿಗೂ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ನೋಡ್ಬೇಕಂತ ಅವ್ರಿಗೆ ತುಂಬಾ ಆಸೆ. ಹ್ಮ್ ನಾನು ತುಂಬಾ ಕೇಳಲ್ಲ, ನನ್ಗೂ ಕೇಳಕ್ ಒಂಥರ ಭಯ ಅಷ್ಟೇ. ಬಟ್ ಖುಷಿ ಪಡ್ತಾರೆ ಅವ್ರ, ಖುಷಿನ ಕಾಣಿಸ್ತಿದೆ ನನ್ಗೂನು. ಅಂದ್ರೆ ಅವರು ಸಿನಿಮಾ ಕಾಯ್ತವ್ರೆ, ಅಂದ್ರೆ ಸಾಂಗ್ಸ್ ಎಲ್ಲ ನೋಡಿದಾರೆ, ಎಲ್ರು ಇಷ್ಟ ಆಗ್ತಿರೋದ್ನ ಅವ್ರು ಖುಷಿ ಕೊಡ್ತಿದೆ. ರಿಲೀಸ್ಗೂ ಕಾಯ್ತಾರ ಅವರು. ನಾನು ಅವ್ರು ಹೇಗಂತಾರೆ, ಜನ ಏನಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಮೊದಲನೇದಾಗಿ ಸಿನಿಮಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಸಿನಿಮಾ ಮಾಡ್ಬೇಕು ಅಂತ ಸುಮಾರು ವರ್ಷ ನಾನು ಕಾದಿದ್ದೀನಿ. ಈ ಸಿನಿಮಾಗೋಸ್ಕರ ಅಂದ್ರೆ ಮೊದಲನೇ ಸಿನಿಮಾ ಅಂದ್ರೆ ನನ್ನ ಸಿನಿಮಾ ಜರ್ನಿ ಶುರು ಮಾಡ್ಬೇಕಂತ ಸಾಕಷ್ಟು ತಯಾರಿ ಮಾಡಿದೆ, ಕಾಯ್ತಾ ಇದ್ದೆ ನನ್ಗೆ. ಸೊ ಅದ್ ಯಾವಾಗ್ಲೂ ಇತ್ತು. ಇವತ್ತು ಈ ಸಿನಿಮಾ ನಡೀತಾ ಇದೆ, ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ. ಅದಷ್ಟೇ ನನಗೆ ನೆನಪಿರೋದು. ಸೊ ನನ್ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ, ಅದು ಜನ ಹೇಗ್ ತಗೋತಾರೆ ಅಂತ ನೋಡ್ಬೇಕಷ್ಟೇ. ನಿಮ್ಮನ್ನ ಒಂದು PRK ಪ್ರೊಡಕ್ಷನ್ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರೇ ಒಂದು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಒಂದು ತಯಾರಿ ಕೂಡ ಆಗಿತ್ತು, ಒಂದು ಟೀಸರ್ ಕೂಡ ಲಾಂಚ್ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನೀವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಅವ್ರನ್ನ ಪ್ರತಿ ದಿವಸ ಮಿಸ್ ಮಾಡ್ಕೋತೀನಿ. ಪ್ರತಿ ದಿವಸ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಯಾವ್ದೋ ಒಂದ್ ರೀತಿ ಅವ್ರ ನೆನ್ಪು ಬರ್ತೇನೆ ಇರುತ್ತೆ. ಈ ಸಿನಿಮಾ ಮಾಡ್ದಾಗ್ಲೂ ಅಷ್ಟೇ. ಯಾಕಂದ್ರೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದವರು, ಸಂತೋಷ್ ಸರ್ ಆಗ್ಲಿ, ಅಜನೀಶ್ ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ, ಎಲ್ಲರೂ ನಮ್ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿದವರು. ಅವರಷ್ಟೇ ಅಲ್ಲ, ಇಡೀ ಯೂನಿಟ್ ಅಲ್ಲಿ ಪ್ರತಿಯೊಬ್ರು ಎಲ್ಲಾರು ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ನಾನ್ ಅಲ್ಲಿ ಆ ಜಾಗದಲ್ಲಿ ನಾನ್ ನಿಂತಾಗ ಅಂದ್ರೆ ಬರೀ ನೆನ್ಪುಗಳು, ಎಲ್ಲರಿಂದನೂ ಶೂಟಿಂಗ್ ಅಲ್ಲಿ ಅವ್ರ ಜೊತೆ ಕಳೆದ ಕ್ಷಣಗಳನ್ನ ಕೇಳ್ತಾ ಇದ್ದೆ. ಸೊ ಪ್ರತಿಯೊಂದ್ ದಿವಸ ಅವ್ರನ್ನ ಮಿಸ್ ಮಾಡ್ಕೋತಾನೆ ಇದ್ದೆ. ಬಹುಶಃ ಇವತ್ತು ಅಪ್ಪು ಸರ್ ಇದ್ದಿದ್ರೆ, ನಮ್ಮ ಜೊತೆಗೆ ಇದ್ದಿದ್ರೆ, ಈ ಒಂದು ಸಿನಿಮಾ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಬರೋ ಸ್ವಲ್ಪ ತಡ ಆಗ್ಬೋದಿತ್ತೇನೋ ಮುಂದಿನ ದಿನಗಳಲ್ಲಿ. ಆದ್ರೆ ಈ ಸಿನಿಮಾ ಅಪ್ಪು ಸರ್ ಇನ್ನಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಆ ಜವಾಬ್ದಾರಿಯನ್ನ ಆನಂದ್ ಸರ್ ತಗೊಂಡ್ರು. ಏನಾದ್ರು ಒಂದು ಮಾಡ್ಬೇಕು ಯುವ ಸರ್ಗೆ, ಅಥವಾ ಅಪ್ಪು ಸರ್ನ ಮತ್ತೆ ನೆನ್ಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡ್ಬೇಕು ಅಂತ ಹೇಳಿ. ಸೊ ಅವರು ನಿಮ್ಮ ಹತ್ರ ಕತೆ ಹೇಳಿದಾಗ ನೀವು ಕಥೆಯನ್ನ ಓಕೆ ಮಾಡೋದಕ್ಕೆ ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತಾನೋ, ಅಥವಾ ಅಪ್ಪು ಸರ್ ಜೊತೆ 2 ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತಾನೋ, ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಅವ್ರು ಬರ್ದಿರುವಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತಾನೋ, ಈ 3 ಕಾರಣಗಳು ಯಾವುದೋ ಒಂದು ಇರಬೇಕು. ಅಥವಾ ಇದನ್ನ ಬಿಟ್ಟು ಇಲ್ಲ ಆನಂದ್ ಸರ್ ಜೊತೆ ನಾನು ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ನಾನು ಅಪ್ಪು ಸರ್ ಇರ್ತಕ್ಕಂಥ ಎಲ್ಲಾ ಫ್ಯಾನ್ಗಳು ನನ್ನನ್ನು ಇಷ್ಟಪಡ್ತಾರೆ ಅನ್ನೋದು ಕಾರಣ ಯಾವ್ದಾದ್ರು ಒಂದು ಇರ್ಬೋದು ಅನ್ನೋದು ಹೇಳ್ಬೇಕು ಸರ್. ಒಂದೇನಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತೂ ಅನ್ಕೊಳಲ್ಲ. ಅವ್ರು ಯಾವಾಗ್ಲೂ ಜೊತೆಗೆ ಇದ್ದಾರೆ. ಈ ಸಿನಿಮಾ ಅಂದ್ರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಯಾವಾಗ್ಲೂ ನನ್ ಮನ್ಸಲ್ಲಿತ್ತು. ಅವರು ರಾಮಾಚಾರಿ ಸಿನಿಮಾ ಮಾಡ್ದಾಗ್ಲಿಂದಾನು ಅನ್ಕೊಂಡೆ, ಇಲ್ಲ ಇಷ್ಟ ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದ್ರೂ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ. ಏನಂದ್ರೆ ಪರಿಸ್ಥಿತಿಲಿ ಎಲ್ಲಾ ಕೂಡ್ ಬಂತು. ನಾನ್ ಅಂದ್ರೆ ಕತೆ ಕೇಳ್ಬಿಟ್ಟು ಏನ್ ನಾನು ಸಿನಿಮಾ ಒಪ್ಕೊಂಡ್ಲಿಲ್ಲ. ನಾನ್ ಸಂತೋಷ್ ಸರ್ ಮೊದಲನೇದಾಗಿ ವಿಜಯ್ ಸರ್ ಅಪ್ರೋಚ್ ಮಾಡಿದ್ರು. ಅವ್ರ ಜೊತೆ ಮಾತಾಡಿದಾಗ ಸಿನಿಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು. ನಮ್ಮಪ್ಪ ಯಾವಾಗ್ಲೂ ಹೇಳೋರು, ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ. ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್. ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನ್ ಜೊತೆಗೆ ನಡೆದೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಆನಂದ್ ಸರ್ 2 ತರನೂ ಇದ್ರು. ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು, ಸಿಕ್ಕಾಪಟ್ಟೆ ಬೈದಿದ್ದಾರೆ. ಕೆಲವು ಸತಿ ಸ್ಕೂಲ್ ಕಾಲೇಜಿಂದ ಎಲ್ಲ ಲೇಟ್ ಆಗಿ ಬಂದಿದ್ದೀನಿ, ರಾತ್ರಿ ಲೇಟ್ ಆಗಿ ಮರ್ತಿದ್ದೆ, ಓದ್ದಾಗ ಓದ್ತಿರ್ಲಿಲ್ಲ, ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈಯೋರು. ಇವಾಗ ಪಾಪ ನಮ್ಮ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಸೊ ಹೇಳ್ತಾರೆ, ಇವಾಗ ತುಂಬಾ ಫ್ರೆಂಡ್ ತರ ಇರ್ತಾರೆ, ಎಲ್ಲಾ ವಿಷಯ ಮಾತಾಡ್ತಾರೆ, ಎಲ್ಲಾ ವಿಷಯ ಡಿಸ್ಕಸ್ ಮಾಡ್ತೀವಿ. ಬಿಸ್ನೆಸ್ ವಿಷಯ ಆಗ್ಲಿ, ಸಿನಿಮಾ ವಿಷಯ ಆಗ್ಲಿ, ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಸೊ 2 ತರನು ನೋಡಿದೀನಿ ಅವ್ರನ್ನ. ಯೂಶ್ವಲಿ ಹೆಣ್ಮಕ್ಳು ತಂದೆ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಗಂಡು ಮಕ್ಕಳು ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಇರುತ್ತೆ. ಬಟ್ ನಿಮ್ಗೆ ತಂದೆ ಜೊತೆಗ ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ?
ಅಂದ್ರೆ ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಬೆಳೆದಿದ್ದೆ ತಾಯಿ ಜೊತೆ. ಅಂದ್ರೆ ಯಾವಾಗ್ಲೂ ಅವ್ರ ಜೊತೆನೆ ಇರೋದು. ಇವಾಗ ಊಟ ಮಾಡಿದಾಗ್ಲೂ ನನ್ ಜ್ಞಾಪಕ ಇದೆ, ನಮ್ಮ ಅಮ್ಮ ಇದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ. ಆ ತರ ಎಲ್ಲ ಸಿಚುವೇಶನ್ಸ್ ನಡೀತಿತ್ತು. ಬಟ್ ಯಾವಾಗ ಅಂದ್ರೆ ನಾವು ಜವಾಬ್ದಾರಿ ತಗೊಳಕ್ ಶುರು ಮಾಡ್ತೀವೋ ಅವಾಗ ತಂದೆ ನೆನ್ಪು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳಕ್ಕಾಗಲ್ಲ, ಇಬ್ರಿಗೂ ಅಷ್ಟೇ ಅಟ್ಯಾಚ್ಮೆಂಟ್. ಅವ್ರವ್ರ ಸಂಬಂಧ ಬೇರೆ ಬೇರೆ ತರ ಇರುತ್ತೆ ಅಷ್ಟೇ. ನಿಮ್ಗೆ ಭೂಮಿಯನ್ನ ಪರಿಚಯಿಸಿದ್ದು ಮಂಗಳಮ್ಮನೇ ಆದ್ರೂ ಸಹ ಬದುಕನ್ನ ಪರಿಚಯಿಸಿದ್ದು ಅಫ್ಕೋರ್ಸ್ ರಾಘಣ್ಣ ಅವರು. ರಾಘಣ್ಣ ಅವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಿಮ್ಗೆ ಮೂವರು, ಒಂದ್ ಕಡೆ ಅಪ್ಪು ಸರ್ ಅಲ್ಲೇ ಪಕ್ಕದಲ್ಲೇ ಇದ್ರು, ಶಿವಣ್ಣ ಅವರು. ಸೊ ನೀವು ಪರ್ಸನಲಿ ನಿಮ್ಗೆ ಈ ಸಾಂಗ್ ಎಮೋಷನಲಿ ಎಷ್ಟು ಕನೆಕ್ಟ್ ಆಯ್ತು, ಏನೆಲ್ಲ ನೀವು ಗೋತ್ರು ಆದ್ರಿ ಅಂತ ಸಾಂಗ್ ಮೇಕಿಂಗ್ ಅಲ್ಲಿ, ಶೂಟ್ ಮಾಡುವಾಗ ಇಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದ್ರ ಜರ್ನಿಯಲ್ಲಿ ಅಂತ? ಮೊದಲನೇದಾಗೆ ಯುವ ಸಿನಿಮಾಲ್ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನ್ಗನ್ಸುತ್ತೆ. ಪ್ರಾಬ್ಲಿ ನಿಮಗ್ ಸಿನಿಮಾ ನೋಡಿದಾಗ ನಿಮ್ಗೂ ಅನ್ಸ್ಬೋದು. ಸರ್ ಹೇಳ್ದಂಗೆ ತಂದೆ ಮಗನ್ ಸಂಬಂಧ ಅದೊಂಥರ ಹೇಳಕ್ ಆಗ್ದಿರೋ ಬೇರೆ ತರ ಸಂಬಂಧ. ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಯಾವಾಗ ನಾವು ದುಡಿಯಕ್ ಶುರು ಮಾಡ್ತೀವೋ ಅವಾಗ್ಲೇ ನಮ್ಗೆ ನಮ್ ತಂದೆ ಜವಾಬ್ದಾರಿ ಅರ್ಥ ಆಗೋದು. ಹೇಗ್ ಸರ್ ಹೇಳಿದ್ರು, ಹೇಗ್ ತಾಯಿ ಜಗತ್ತಿಗೆ ಪರಿಚಯಿಸುತ್ತೋ ನಮ್ನೆಲ್ಲಾರ್ನು. ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ ತಾಯಿ ಜೊತೆ. ನಮ್ ತಂದೆ ಬ್ಯುಸಿ ಇದ್ರು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು, ಕೆಲವು ಆಕ್ಟ್ ಮಾಡ್ತಿದ್ರು, ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ ತಂದೆ ನೋಡ್ಕೊಂತ ಇದ್ರು. ಸೊ ತುಂಬಾ ಬ್ಯುಸಿ ಇದ್ರು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ ತಾಯಿ ಜೊತೆಗೆ. ಬಟ್ ಯಾವಾಗ ನಮ್ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತಗೊಳಕ್ ನಾನ್ ಶುರು ಮಾಡಿದೆ. ಅವಾಗ ನನ್ಗೂ ನಮ್ ತಂದೆ ಅರ್ಥ ಆಗಿದೆ. ಅಂದ್ರೆ ಅವ್ರು ಎಷ್ಟ್ ಕಷ್ಟ ಪಡ್ತಿದ್ರು, ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಈ ವಿಷಯ ಎಲ್ಲ ನನಗ್ ಅರ್ಥ ಆಯ್ತು. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದಾಗ್ಲೂ ಎಲ್ಲ ವಿಷಯ ನನಗ್ ನೆನಪಾಗ್ತಿತ್ತು. ಯಾಕಂದ್ರೆ ಈ ಸಿನಿಮಾಲು ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ. ನಂದು ಅಚ್ಯುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ ತಂದೆ ಮಧ್ಯಾಹ್ನ ಅದೇ ಕತೆ ನಡೀತು. ಎಲ್ಲೋ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು. ಸೊ ಆಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನ್ಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ. ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ, ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿಡಿತ್ತು. ಆ ಜಗಳ ಮುಗಿಸ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸರ್ಗ್ ಬಂದು ಅವಾಗ ಸರ್ ಹೇಳಿದ್ರು, ಇಷ್ಟೆಲ್ಲಾ ಜಗಳ ಮಾಡಿದಾಗ ಕೊನೆಗ್ ನಮ್ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದ್ ತಪ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಜಗಳ ಎಲ್ಲ ನಿಂತೋಗ್ಬಿಡುತ್ತೆ ಅಂತ. ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ ಮಾತು, ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು. ಅವ್ರು ಅದನ್ನ ನೆನ್ಸ್ಕೊಂಡು ಅವ್ರು ಈ ಸಾಂಗ್ ಅನ್ನ ಹಾಡಿದ್ರು. ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜನಿ ಸರ್ ಹೇಳಿದ್ರು, ಅವರು ಮತ್ತೆ ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ ಸಂಬಂಧ, ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ತರ ಬಂದಿದೆ. ನಿಮ್ಗಿದು ಫಸ್ಟ್ ಅಫಿಷಿಯಲ್ ಪ್ರೆಸ್ ಮೀಟ್ ಅನ್ಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಿಮ್ಗೊಂದು ಅಪ್ಪುಗೆ. ಥ್ಯಾಂಕ್ ಯು.